ನಮಃ ಹರಿ ಓಂ ಜಯತ್ಯಜೋಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಸಕಲ ಸಜ್ಜನರ ಕಲ್ಯಾಣಕ್ಕಾಗಿ ಸಮಗ್ರವಾದ ವಿಶ್ವದಲ್ಲಿ, ವಿಶೇಷವಾಗಿ ಭಾರತ ದೇಶದಲ್ಲಿ ರಾಮರಾಜ್ಯದ ಸ್ಥಾಪನೆಯಾಗಬೇಕು. ಶ್ರೀರಾಮಚಂದ್ರನ ಆದರ್ಶಗಳು ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿ ಚೆನ್ನಾಗಿ ಮೂಡಬೇಕು. ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಸುಯೋಗ ಬರಬೇಕು. ಅದೇ ನಿಜವಾದ ರಾಮರಾಜ್ಯ. ಅಂತಹ ಶ್ರೀರಾಮಚಂದ್ರನ ಆದರ್ಶಗಳನ್ನು ತಿಳಿಸಿ ಅವುಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರೇರಿಸುವ ಒಂದು ದೊಡ್ಡ ಪ್ರಯತ್ನ ಅಭಿಯಾನದ ರೂಪದಲ್ಲಿ ನಡೆಯಬೇಕು. ಆ ದೃಷ್ಟಿಯಲ್ಲಿ ಈ ಒಂದು ಸಂವತ್ಸರವನ್ನು ಶ್ರೀರಾಮ ಸಂವತ್ಸರ ಅಂತ ನಾವು ಘೋಷಣೆಯನ್ನು ಮಾಡಿ ಊರೂರುಗಳಲ್ಲಿ ರಾಮನಾಮದ ಸಂಕೀರ್ತನ ಆಗಬೇಕು. ಇಡೀ ಭಾರತ ದೇಶದ ಉದ್ದಗಲಕ್ಕೆ ಎಲ್ಲ ರಾಮಭಕ್ತರು ರಾಮನಾಮದ ಸಂಕೀರ್ತನವನ್ನು ಮಾಡಿ ಆ ರಾಮನಾಮದ ಸಂಕೀರ್ತನದ ಬಲದಿಂದ, ಆ ಪುಣ್ಯದಿಂದ ಎಲ್ಲ ಅನಿಷ್ಟಗಳನ್ನು, ತಾಪತ್ರಯಗಳನ್ನು ದೂರ ಮಾಡಿಕೊಂಡು, ವಿಘ್ನಗಳನ್ನೆಲ್ಲ ಕಳೆದುಕೊಂಡು ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ, ನ್ಯಾಯ ಮಾರ್ಗದಲ್ಲಿ ನಡೆಯುವಂತೆ, ಸುಖವಾಗಿ ಜೀವನವನ್ನು ಮಾಡುವಂತೆ, ವಿಶೇಷವಾಗಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿ ಮೋಕ್ಷ ಮಾರ್ಗದಲ್ಲಿ ನಡೆಯುವಂತೆ ಒಂದು ದೊಡ್ಡ ಪ್ರಯತ್ನವನ್ನು ಎಲ್ಲ ಭಕ್ತರು ಮಾಡಲೇಬೇಕು ಎಂಬುದಾಗಿ ಅತ್ಯಂತ ಸದಾಗ್ರಹದಿಂದ, ಕಳಕಳಿಯಿಂದ, ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿರುವ ದೃಢವಾದ ಭಕ್ತಿ ಶ್ರದ್ಧೆಗಳಿಂದ ಈ ಒಂದು ಘೋಷಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಶ್ರೀರಾಮಚಂದ್ರನ ಸೇವೆಗೆ ಉತ್ಸಾಹದಿಂದ ಮುಂದೆ ಬರಬೇಕು. ಅದರ ಜೊತೆಗೆ ಶ್ರೀರಾಮನ ಆದರ್ಶಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ರಾಮಾಯಣದ ಉಪನ್ಯಾಸ, ಊರೂರುಗಳಲ್ಲಿ, ಮನೆ ಮನೆಗಳಲ್ಲಿ ರಾಮಾಯಣದ ಉಪನ್ಯಾಸ ನಡೆಯಬೇಕು. ಅನೇಕ ಮಠಗಳು, ಅನೇಕ ಮಂದಿರಗಳು, ಅನೇಕ ಸಂಘ ಸಂಸ್ಥೆಗಳು ಹಾಗೂ ಅನೇಕ ಜನರ ದೊಡ್ಡ ದೊಡ್ಡ ಮನೆಗಳು ಪ್ರವಚನದ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅನುಕೂಲವಾಗಿ ಇರ್ತವೆ. ಆ ಎಲ್ಲ ಮಠಗಳ, ಸಂಘ ಸಂಸ್ಥೆಗಳ, ಮಂದಿರಗಳ ಹಾಗೂ ದೊಡ್ಡ ದೊಡ್ಡ ಮನೆ ಇರುವಂತಹ ಜನರ ಒಂದು ವಿಶೇಷವಾದ ಸಹಕಾರ ಈ ಕಾರ್ಯಕ್ರಮಕ್ಕೆ ಇದ್ದರೆ ಊರೂರುಗಳಲ್ಲಿ ರಾಮಾಯಣದ ಪ್ರವಚನಗಳನ್ನು ಮಾಡಿಸುವುದಕ್ಕೆ ಸಾಧ್ಯವಾಗ್ತದೆ. ವಿದ್ವಾಂಸರನ್ನು ಕಳಿಸುವ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಆ ಊರಿನಲ್ಲಿರುವ ಜನರು ಪ್ರವಚನವನ್ನು ಮಾಡುವುದಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟು ಪ್ರಧಾನವಾಗಿ ಪ್ರವಚನವನ್ನು ಕೇಳುವುದಕ್ಕೆ ಭಾಗವಹಿಸಬೇಕು. ವಿಶೇಷವಾಗಿ ಪ್ರತ್ಯಕ್ಷವಾಗಿ ಕುಳಿತು ಕೇಳುವುದು ಉತ್ತಮ. ಅತ್ಯಂತ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗದೇ ಇದ್ದವರು ಆನ್ಲೈನ್ ಮೂಲಕ ಕೇಳಿದರೂ ಕೂಡ ಉಳಿದವರೆಲ್ಲ ಪ್ರತ್ಯಕ್ಷವಾಗಿ ಕುಳಿತು ಶ್ರೀರಾಮನ ಆದರ್ಶವನ್ನು ಕೇಳಬೇಕು, ರಾಮನ ಮಹಿಮೆಯನ್ನು ಕೇಳಬೇಕು, ರಾಮಚರಿತ್ರೆಯನ್ನು ಕೇಳಬೇಕು. ವೈಕುಂಠದಲ್ಲಿಯೇ ಇದ್ದು ಇಡೀ ಜಗತ್ತಿನ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಸಮರ್ಥ. ದೂರತೋಪ್ಯತಿಶಕ್ತ ಸನ್, ದೂರದಲ್ಲಿದ್ದು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇದ್ದರೂ ಅನಂತ ಸಾಮರ್ಥ್ಯ ಇರುವ ಭಗವಂತ ನಮಗಾಗಿ ಅವತಾರ ಮಾಡಿ ಭೂಮಿಗೆ ಬಂದಿದ್ದಾನೆ, ನಾವಿದ್ದಲ್ಲಿಗೆ ಬಂದಿದ್ದಾನೆ. ಅಂತಹ ಭಗವಂತನ ಮಹಿಮೆಯನ್ನು ಕೇಳುವುದಕ್ಕೆ ಮನೆಯಿಂದ ಮಠಕ್ಕೆ, ಮಂದಿರಕ್ಕೆ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಇದು ಯಾವ ಕೃತಜ್ಞತೆ? ಸರ್ವೋತ್ತಮನಾದ ಭಗವಂತ ನಮಗಾಗಿ ಅವತಾರ ಮಾಡಿ ಅಂದು ರಾಮನ ಲೀಲೆಗಳನ್ನು ತೋರಿಸಿದ್ದು, ಆದರ್ಶಗಳನ್ನು ತೋರಿಸಿದ್ದು ಮಾತ್ರ ಅಲ್ಲ, ಇಂದು ನಮ್ಮೆಲ್ಲರ ಹೃದಯದೊಳಗೇ ಬಂದು ಶ್ರೀರಾಮಚಂದ್ರ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮನ ಚರಿತ್ರೆಯನ್ನು ಕೇಳುವುದಕ್ಕೆ 4 ಹೆಜ್ಜೆ ನಡೆದರೆ ಅದು ಅಯೋಧ್ಯ ಯಾತ್ರೆ, ರಾಮೇಶ್ವರದ ಯಾತ್ರೆಯನ್ನು ಮಾಡಿದಂತಹ ಮಹಾಫಲ ರಾಮಾಯಣದ ಪ್ರವಚನವನ್ನು ಕೇಳುವುದಕ್ಕೆ 2 ಹೆಜ್ಜೆ ಹಾಕಿದರೆ ಬರ್ತದೆ.
ಆ ದೃಷ್ಟಿಯಿಂದ ನೀವು ನಿಮ್ಮ ಮಕ್ಕಳು, ಮುಖ್ಯವಾಗಿ ಯುವಕರು, ಯುವತಿಯರು, ಬಾಲಕರು, ಬಾಲಕಿಯರು ಹಾಗೂ ಇಷ್ಟಮಿತ್ರರು ಎಲ್ಲರನ್ನ ಕರೆದುಕೊಂಡು ಈ ರಾಮಾಯಣದ ಪ್ರವಚನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ಅದರ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಅಂತ ಈ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ. ಜೊತೆಗೆ ಸೀತಾರಾಮ ಕಲ್ಯಾಣೋತ್ಸವ ಅಲ್ಲಲ್ಲಿ ಇವತ್ತು ಕಲ್ಯಾಣ ಕಾರ್ಯಗಳು ನಡೆಯಬೇಕಾಗಿದೆ. ಕಲ್ಯಾಣ ಕಾರ್ಯಗಳು ನಡೆಯಬೇಕಾದ ಕ್ರಮದಲ್ಲಿ ನಡೆಯಬೇಕಾಗಿದೆ. ಕಲ್ಯಾಣ ಕಾರ್ಯಗಳು ನಡೆದ ಮೇಲೆ ಅದು ಸ್ಥಿರವಾಗಿ ಉಳಿಯಬೇಕಾಗಿದೆ. ಅವರಿಗೆಲ್ಲ ಮಂಗಲ ಆಗಬೇಕು, ಎಲ್ಲರಿಗೂ ಕ್ಷೇಮ ಆಗಬೇಕು, ಧರ್ಮಮಾರ್ಗದಲ್ಲಿ ಮುನ್ನಡೆ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಕೂಡ ಊರೂರುಗಳಲ್ಲಿ ಮಾಡುವ ಒಂದು ಸಂಕಲ್ಪ ಇದೆ. ಅದರ ಸೇವೆ, ಅದರ ವ್ಯವಸ್ಥೆಯನ್ನು ಎಲ್ಲರೂ ಮಾಡಿ ಆ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀರಾಮಚಂದ್ರನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಎಲ್ಲ ವಿದ್ವಾಂಸರು ಪ್ರವಚನ ಮಾಡುವ ರೂಪದಲ್ಲಿ ಹಾಗೂ ವ್ಯವಸ್ಥೆಯನ್ನು ಮಾಡುವ ರೀತಿಯಲ್ಲಿ ಉಳಿದೆಲ್ಲ ಭಗವದ್ಭಕ್ತರು ಪ್ರವಚನವನ್ನು ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೇವೆಯನ್ನು ಮಾಡುವ ರೂಪದಲ್ಲಿ ಈ ಶ್ರೀರಾಮಚಂದ್ರನ ರಾಮಾಯಣದ ಶ್ರವಣದ ಅಭಿಯಾನದಲ್ಲಿ ರಾಮಾಯಣೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ರಾಮನಾಮ ಸಂಕೀರ್ತನೋತ್ಸವ ಈ ಎಲ್ಲ ಅಭಿಯಾನಗಳಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಶ್ರೀಮನ್ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸದೇವರ, ವಂಶರಾಮದೇವರ, ಪ್ರಸನ್ನ ವಿಠ್ಠಲದೇವರ, ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಅನುಗ್ರಹಕ್ಕೆ ಎಲ್ಲ ಭಗವದ್ಭಕ್ತರು ಪಾತ್ರರಾಗಬೇಕು. ಎಲ್ಲರಿಗೂ ಮಂಗಲವಾಗಲಿ, ಕ್ಷೇಮವಾಗಲಿ, ಕಲ್ಯಾಣವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲ ಸಜ್ಜನರಲ್ಲಿ ಇದೊಂದು ಸೂಚನೆ. ವಿದ್ವಾಂಸರು ರಾಮಾಯಣದ ಪ್ರವಚನ ಅಥವಾ ತಮ್ಮ ಇನ್ನಿತರ ಪ್ರವಚನಗಳು ಅಥವಾ ಪಾಠಗಳು ಆ ಸಂದರ್ಭದಲ್ಲಿಯೂ ಪ್ರಾರಂಭದಲ್ಲಿ ಕೊನೆಯಲ್ಲಿ ರಾಮನಾಮ ಸಂಕೀರ್ತನವನ್ನು ಕಡ್ಡಾಯವಾಗಿ ಮಾಡಿಸಬೇಕು. ಆ ರಾಮಭಕ್ತಿಯನ್ನು ಚೆನ್ನಾಗಿ ಬೆಳೆಸುವಂತೆ ಉಪದೇಶವನ್ನೂ ಮಾಡಿ ಸಂಕೀರ್ತನವನ್ನು ಮಾಡಿಸಬೇಕು. ಬೇರೆ ಪ್ರವಚನಗಳಾದರೂ ಸರಿ, ರಾಮಾಯಣದ ಪ್ರವಚನವಾದರೂ ಸರಿ, ಎಲ್ಲ ಪುರೋಹಿತರು ತಾವು ಮಾಡಿಸುವಂತಹ ದೇವತಾ ಕಾರ್ಯ, ಪಿತೃಕಾರ್ಯಗಳ ಮೊದಲು ಕೊನೆಗೆ ಮಧ್ಯಭಾಗದಲ್ಲಿ ಸಮಯ ಇದ್ದಾಗ ಭಾಗವಹಿಸಿದ ಎಲ್ಲ ಯಜಮಾನರಿಂದ ರಾಮನಾಮದ ಸಂಕೀರ್ತನವನ್ನು ಮಾಡಿಸಬೇಕು, ತಾವೂ ಮಾಡಬೇಕು. ಅದರಂತೆ ಎಲ್ಲ ವೈದ್ಯರು ತಮ್ಮ ಹತ್ತಿರ ಬಂದಂತಹ ಅಭ್ಯರ್ಥಿಗಳಿಗೆ ಔಷಧ ಉಪಚಾರಗಳನ್ನು ಬಯಸಿ ಬಂದವರಿಗೆ ಅವರ ಎಲ್ಲ ರೋಗ ರುಜಿನಗಳ ಪರಿಹಾರಕ್ಕಾಗಿ, ಕ್ಷೇಮಕ್ಕಾಗಿ ಔಷಧಗಳನ್ನು ಕೊಡುವುದರ ಜೊತೆಗೆ ವಿಶೇಷವಾಗಿ ರಾಮನಾಮ ಸಂಕೀರ್ತನವನ್ನು ಮಾಡಿಸುವ ಒಂದು ವಿಶೇಷವಾದ ಸೇವೆಯನ್ನು ಎಲ್ಲ ವೈದ್ಯರು ಮಾಡಬೇಕು ಅಂತ. ಹೀಗೇನೆ ಇನ್ನುಳಿದ ವಿಭಾಗದವರು, ವಕೀಲರಾಗಿರಬಹುದು, ಬಂದ ತನ್ನ ಕ್ಲೈಂಟಿಗೆ ಸಲಹೆ ಸೂಚನೆಗಳನ್ನು ಕೊಡುವುದರ ಜೊತೆಗೆ ರಾಮನಾಮ ಸಂಕೀರ್ತನವನ್ನು ಮಾಡಿಸಬೇಕು, ಮಾಡುವುದಕ್ಕೆ ಸೂಚನೆಯನ್ನೂ ಕೊಡಬೇಕು. ಹೀಗೆ ಇಂಜಿನಿಯರು, ವಕೀಲರು, ವೈದ್ಯರು, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸವನ್ನು ಮಾಡುವಂಥವರು, ಪೊಲೀಸರು, ಸರಕಾರಿಯ ಅಧಿಕಾರಿಗಳು, ತಮ್ಮ ಆಫೀಸುಗಳಲ್ಲಿ ಕೆಲಸವನ್ನು ಮಾಡುವಂತಹ ಎಲ್ಲ ಜನರು ಆಫೀಸಿನಲ್ಲಿ ನೀವು ಮಾಡಿ, ನಿಮ್ಮ ಹತ್ತಿರ ಕೆಲಸಕ್ಕೆ ಬಂದವರ ಕಡೆಯಿಂದಲೂ ಮಾಡಿಸಿ, ಅದರ ಪರಿಣಾಮವನ್ನು ನೋಡಿ ಎಲ್ಲ ಕಾರ್ಯಗಳಲ್ಲಿ ಎಂತಹ ಯಶಸ್ಸನ್ನು ನೀವು ಪಡೆಯಬಹುದು. ಭಕ್ತಿಯಿಂದ ಮಾಡಿಸಿ. ದೇವರು ಸರ್ವೋತ್ತಮ, ಇಡೀ ಜಗತ್ತಿಗೆ ಕಾರಣ, ನಮ್ಮೆಲ್ಲರಿಗೆ ದೇಹವನ್ನು ಕೊಟ್ಟವ, ಪ್ರಪಂಚವನ್ನು ಸೃಷ್ಟಿ ಮಾಡಿದ, ಅನಂತ ಉಪಕಾರ ಮಾಡಿದ ಸ್ವಾಮಿ ಅಂತ ಇಷ್ಟೇ ಸ್ಮರಣೆಯನ್ನು ಮಾಡಿ ಭಕ್ತಿಯಿಂದ ನೀವು ಮಾಡಿಸಿದರೆ ಎಲ್ಲ ಇಷ್ಟಾರ್ಥಗಳ ಪೂರ್ಣವಾಗತ್ತೆ. ಎಲ್ಲರೂ ಮಾಡಿ. ಸಂಗೀತಗಾರರು ಸಂಗೀತವನ್ನು ಹೇಳುವ ಮೊದಲು ಕೊನೆಗೆ ಎಲ್ಲ ನಿಮ್ಮ ಆಡಿಯನ್ಸಿನಿಂದ ಈ ರಾಮನಾಮದ ಸಂಕೀರ್ತನವನ್ನು ಮಾಡಿಸಬೇಕು. ಎಲ್ಲ ಜ್ಯೋತಿಷಿಗಳು ಉಳಿದೆಲ್ಲ ಪರಿಹಾರಗಳನ್ನು ಹೇಳುವುದರ ಜೊತೆಗೆ ರಾಮನಾಮ ಸಂಕೀರ್ತನದ ಪರಿಹಾರವನ್ನು, ಎಲ್ಲ ಕಷ್ಟಗಳ ಪರಿಹಾರಕ್ಕೆ, ಇಷ್ಟಾರ್ಥಗಳ ಸಿದ್ಧಿಗೆ ನೀವು ಅವರಿಗೆ ಸಂದೇಶವನ್ನು ಕೊಡಬೇಕು.
ಎಲ್ಲ ಪಾಚಕರು ಅಡಿಗೆ ಮಾಡುವಾಗ ರಾಮನಾಮ ಸಂಕೀರ್ತನವನ್ನು ಮಾಡ್ತಾ ಮಾಡಿದರೆ ಆ ಅಡಿಗೆಯ ರುಚಿ, ಆ ಅಡಿಗೆಯ ಶುಚಿ, ಅದರಿಂದ ಬರುವಂತಹ ಶ್ರೇಷ್ಠವಾದ ಸದ್ಭಾವನೆಗಳು ಮನಸ್ಸಿನಲ್ಲಿ, ಆ ಉಣ್ಣುವ ಯಜಮಾನರ ಮನಸ್ಸಿನಲ್ಲಿ ಅತಿ ಶುದ್ಧವಾದ ಭಾವನೆಗಳು ಬರ್ತದೆ. ಇದು ಶಾಸ್ತ್ರದ ಸಂದೇಶ, ಛಾಂದೋಗ್ಯದ ಸಂದೇಶ. ಅದು ಎಷ್ಟು ಶುದ್ಧವಾದ ಅನ್ನವೋ ಅಷ್ಟು ಶುದ್ಧವಾದ ಮನಸ್ಸು. ಆದ್ದರಿಂದ ಎಲ್ಲ ಪಾಚಕರು ರಾಮನಾಮದ ಸಂಕೀರ್ತನವನ್ನು ಮಾಡ್ತಾ ಅಡಿಗೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿ, ಹೀಗೆ ಶಾಲೆಯ ಮಕ್ಕಳು ಓದುವ ಮೊದಲು ಕೊನೆಗೆ ರಾಮನಾಮ ಸಂಕೀರ್ತನವನ್ನು ಮಾಡುವಂತೆ, ಹೀಗೆ ಎಲ್ಲರೂ ಕೂಡ ಕಷ್ಟದಲ್ಲಿದ್ದವರು, ರೋಗದಲ್ಲಿದ್ದವರು, ಸಮಸ್ಯೆಗೆ ಸಿಲುಕಿದವರು, ಜೈಲಿನಲ್ಲಿದ್ದವರು ರಾಮನಾಮ ಸಂಕೀರ್ತನ ಮಾಡಿ, ಯಾವುದೋ ಪಾಪದಿಂದ ಏನೋ ಕಷ್ಟ ಆಗಿದೆ, ಆ ತರಹದ ತಪ್ಪು ಮತ್ತೆ ಆಗದೇ ಇದ್ದಂತೆ, ಮಾಡಿದ ತಪ್ಪಿನ ಪರಿಹಾರ ಆಗುವಂತೆ, ಉದ್ಧಾರ ಆಗುವಂತೆ ದೇವರು ರಕ್ಷಣೆಯನ್ನು ಮಾಡ್ತಾನೆ. ಆ ಎಲ್ಲ ಬಂಧನದಿಂದ ಮುಕ್ತಿಯಾಗುವಂತೂ ದೇವರು ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಎಲ್ಲಿ ಇದ್ದರೂ ಕೂಡ, ವಿಶೇಷವಾಗಿ ನಮ್ಮ ಯೋಧರು, ಸೈನಿಕರು, ಆ ಇಡೀ ದೇಶದ ರಕ್ಷಣೆಯನ್ನು ಮಾಡುವ ದೊಡ್ಡ ಹೊರೆಯನ್ನು ಹೊತ್ತ ಎಲ್ಲ ಯೋಧರಿಗೆ ಶಕ್ತಿ ಬೇಕು, ಅವರಿಗೆ ರಕ್ಷಣೆ ಬೇಕು, ಅವರಿಗೆ ಕವಚ ಬೇಕು. ನಮ್ಮ ಭಾರತ ದೇಶ ಘನ ಸರ್ಕಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ಆ ಎಲ್ಲ ವ್ಯವಸ್ಥೆ, ಭದ್ರತೆಯ ವ್ಯವಸ್ಥೆಯ ಜೊತೆಗೆ ಇದು ದೊಡ್ಡ ಭದ್ರತೆ, ಒಳಗೂ ಹೊರಗೂ ರಕ್ಷಣೆ. ರಾಮನಾಮ ಸಂಕೀರ್ತನ, ರಾಮಃ ಪುರಸ್ತಾತ್ ಪರತೋಪಿ ರಾಮಃ, ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮಃ, ರಾಮಯ್ಯನಂತೈರಿತಿ ವಿಶ್ವರೂಪಃ, ನಿಘ್ನನ್ ಅರಾತೀನ್ ವಿರರಾಜ ರಾಮಃ. ಎಲ್ಲ ಕಡೆಗೆ ಶ್ರೀರಾಮಚಂದ್ರ ಇದ್ದು ಹೇಗೆ ದುಷ್ಟ ಶಕ್ತಿಗಳನ್ನು, ರಾಕ್ಷಸರನ್ನು ಸಂಹಾರ ಮಾಡಿದ, ಹಾಗೆ ಎಲ್ಲ ವಿಧವಾದ ದುಷ್ಟ ಶಕ್ತಿಗಳ ನಿವಾರಣೆ, ಕಷ್ಟಗಳ ಪರಿಹಾರ, ಭವ್ಯವಾದ ದೃಢವಾದ ಭದ್ರತೆ ನಮ್ಮ ಎಲ್ಲ ಯೋಧರಿಗೂ ಇರಲಿ. ಎಲ್ಲ ಶಾಸಕರು, ಎಲ್ಲ ನಾಯಕರು, ರಾಮರಾಜ್ಯವನ್ನು ಸ್ಥಾಪನೆ ಮಾಡುವ ಕಳಕಳಿ ನಿಮ್ಮಲ್ಲಿದ್ದಂತೆ ಅದರ ಜೊತೆಗೆ ಆ ರಾಮನಾಮನ ಸಂಕೀರ್ತನ ನೀವು ಮಾಡಿದರೆ ನಿಮ್ಮ ಅಪೇಕ್ಷೆ, ನಿಮ್ಮ ಸಂಕಲ್ಪ ಅದು ಪೂರ್ಣವಾಗ್ತದೆ, ಇಡೀ ದೇಶಕ್ಕೆ ಮಂಗಲವಾಗ್ತದೆ ಎನ್ನುವ ದೃಷ್ಟಿಯಲ್ಲಿ ಸಮಗ್ರವಾದ ದೇಶ ಇದು ರಾಮಮಯವಾಗಲಿ, ಸಮಗ್ರವಾದಂತಹ ದೇಶದಲ್ಲಿ ರಾಮನ ಆದರ್ಶ ಎಲ್ಲ ಕಡೆಗೂ ಕಾಣಲಿ, ಧರ್ಮದ ಪತಾಕೆ ಹಾರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ರಾಮ 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 ರಾಮ. ಹರೇ ನಮಃ. ಜೈ ಶ್ರೀರಾಮ್.